ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತು ಮಕ್ಕಳು ಫೇವ್ರೆಟ್ ಆರೆಂಜ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಒಂದು ಫ್ರೆಶ್ ಆರೆಂಜ್ ತಗೊಂಡಿದ್ದೀನಿ. ಅದನ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನಾವು. ಅದನ್ನ 2 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಅದ್ರಲ್ಲಿ ಇರೋ ಸೀಡ್ಸ್ನೆಲ್ಲಾನು ನಾವು ನೀಟಾಗಿ ರಿಮೂವ್ ಮಾಡ್ಕೊಂಬಿಡೋಣ. ಬಿಕಾಸ್ ಅದರಲ್ಲಿ ಕಸರೆ ಬರುತ್ತೆ ನಾವೇನಾದ್ರೂ ಮಿಕ್ಸರಿಗೆ ಹಾಕಿದ್ರೆ. ಮತ್ತೆ ಇದನ್ನ 1-2-3 ಡೇಸ್ ಇಟ್ಕೊಳ್ಬೋದು. ಅದಕ್ಕೋಸ್ಕರನೇ ನಾವು ಸೀಡ್ಸ್ನೆಲ್ಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ನೀಟಾಗಿ ನೀವು ಬೇಕಾದ್ರೆ ಫ್ರೀಸರ್ ಮಾಡಿ 1-2-3 ಡೇಸ್ ಇಟ್ಕೊಂಡು ಮಕ್ಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಇವಾಗ ಇದಕ್ಕೆ 1 ಕಪ್ ಶುಗರ್ ಹಾಕೋತಿದ್ದೀನಿ ನಾನು. ಶುಗರ್ ಹಾಕೊಂಡು ಸೇಮ್ ಲೈಕ್ ಆರೆಂಜ್ ಜ್ಯೂಸ್ ನಾವು ಹೇಗೆ ಮಾಡ್ತೀವೋ ಅದನ್ನ ಮಿಕ್ಸರ್ ಗ್ರೈಂಡ್ರಲ್ಲಿ ಆರೆಂಜ್ ಜ್ಯೂಸ್ ಮಾಡ್ಕೊಂಬಿಡ್ಬೇಕು ನಾವು ಫಸ್ಟು. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಜೆಲ್ಲಿ ಮಾಡೋದು. ಇವಾಗ ಆರೆಂಜ್ ಜ್ಯೂಸ್ ರೆಡಿ ಆಗಿದೆ. ಇವಾಗ ಇದನ್ನ ನೀಟಾಗಿ ಸೋರಿಸ್ಕೊಳ್ಳೋಣ. ನಮಗೆ ಪಲ್ಪ್ ಎಲ್ಲ ಬೇಡ, ಓನ್ಲಿ ಜ್ಯೂಸ್ ಮಾತ್ರ ಬೇಕಾಗಿರೋದು. ಅದನ್ನ ನೀಟಾಗಿ ಶೋಧಿಸ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಲ್ಲಿ ಆರೆಂಜ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ಒಂದು 2-3 ಮಿನಿಟ್ಸು ಕುದಿದ್ರೆ ಸಾಕು. ಇವಾಗ ಕುದಿಯೋ ಟೈಮ್ಗೆ ನಾನು 1 ಕಪ್ಪಲ್ಲಿ ಅಗರ್ ಪೌಡರ್ ಅಂತ ಬರುತ್ತೆ, ಅದು 1 ಸ್ಪೂನ್ ಹಾಕೋತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಕರ್ಗೋಗುತ್ತೆ, 1 ಸೆಕೆಂಡ್ಗೆ ಕರ್ಗೋಗ್ಬಿಡುತ್ತೆ. ಅದನ್ನ ಎತ್ತಿ ಆರೆಂಜ್ ಜ್ಯೂಸಿಗೆ ಹಾಕ್ಬಿಟ್ಟು 3-3 ಮಿನಿಟ್ಸ್ ಅಷ್ಟೇ ಸಾಕು. ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಅದನ್ನ ಒಂದು ಕಂಟೈನರ್ಗೆ ಹಾಕ್ಕೊಳ್ತೀನಿ ನಾನು. ಅದನ್ನ ಬೇಕು ಅಂದರೆ ಆಪ್ಷನಲ್ ಆಗಿ ಸ್ಪ್ರಿಂಕಲ್ಸ್ ಹಾಕೊಳ್ತೀನಿ. ಮಕ್ಕಳಿಗೆ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಜೆಲ್ಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ 30 ಮಿನಿಟ್ಸ್ ಫ್ರೀಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆರೆಂಜ್ ಜೆಲ್ಲಿ ರೆಡಿ ಆಗಿದೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಫೇವ್ರೆಟ್ ಡಿಶ್ ಆಗುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಾಗಿ.